ಶಾಂತಕ ಅಬ್ಬಾ 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 ಏನ್ರಿ ಗಿರ್ಜಕ್ಕರ ಇದು ಉದ್ದಕ ಬಾರಿ ಹಾಕೊಂಡಿರಲ್ರಿ ಇದು ಇದನ್ನ 90 ಅಂತಾರ. ಏನು 90ನಾ? ಬಾರಿ ಐತಲ್ರಿ. ಹೂ ಹೂ ಬಣ್ಣ ಬಣ್ಣ ಬಾರಿ ಐತಲ್ರಿ ಇದು. ಯವ್ವಾ ಹಿಂದಿ ಹಿಂದಿ ಧಾರಾವಾಹಿ ನೋಡ್ತಿದ್ನಲ್ಲ ನಾನು, ಅದ್ರಾಗಿಂತದ ಹಾಕೊಂಡಿದ್ರೆ ನಮ್ಮೂರಾಗೂ ಮಾರಕ್ ಚಾಲು ಮಾಡ್ಯಾರ ಇದನ್ನ. ಎಲ್ಲ ಕಡೆ ಮಾರಾಕತ್ತಾರ ಈಗ ಇದನ್ನ. ಮೊನ್ನೆ ಹುಬ್ಬಳ್ಳಿ ಪೇಟೆಗೆ ನಮ್ಮ ಕಮಲ ಹೋಗಿಲ್ಲನು, ಆಕಿ ಮನೆಗೆ ಹೋಗಿದ್ನಿ, ಆಕಿ ಹಾಕೊಂಡಿದ್ಲು. ಅದಕ್ಕೆ ನನಗೊಂದು ಇಂಥ ಕೊಡ್ಸು ಅಂತೇಳಿ 2 ಕೊಡಿಸ್ಕೊಂಡ ಬಂದನಿ. 80 ರೂಪಾಯಿ ಒಂದೊಂದು. ಏನು 80 ರೂಪಾಯ? ಅಡ್ಡಿ ಇಲ್ಲ ಅಲ್ಲ, ಕಂಡಾಬಿಟ್ಟು ರೊಕ್ಕ ಕೊಟ್ಟು ಸೀರೆ ತಗೊಳ್ಳೋ ಬದ್ಲಿ ಇಂಥ ಒಂದೊಂದು 90 ತಗೊಳ್ಳೋದು ಚಲೋ. ಅಡಿಬಿಟ್ಟಿ ಊರ್ ಕುಲ್ಗೆಡ್ಸಕ್ ನಿಂತಿಯಾಗಿರ್ಜಿ. ಅಯ್ಯಯ್ಯ ಮುತ್ತೈದಾರ ಸೀರೆ ಉಟ್ಕೊಂಡು ಅಡ್ಡಾಡ್ಬೇಕು. ಇದೇನ ಇದು? ಇದನ್ನ ಜೋತ್ ಬಿಟ್ಕೊಂಡು ಅಡ್ಡಾಡಕತ್ತಿಯಲ್ಲ ಜೋಲ್ಬಾಲಕ್ಕಿ ಹಂಗ. ನಿನಗೇನು ಬಂದತಿ? ಗಂಡ ಊರ್ ಭಾಡೆ ಎಲ್ಲಿ ಹೋಗ್ಯಾನವ? ಹಿಡ್ತದಾಗ ಇಟ್ಕೊಳ್ಳೋದು ಬಿಟ್ಟು ಹೆಂತಿನ ಪಡಾಳಿ ಹಾರಿಸ್ಕೊಂತ ಊರ್ ತುಂಬಾ ಬಿಕ್ಕೇಡಿ ಹಂಗ ಅಡ್ಡಾಡಕತ್ತಿಯಲ್ಲ, ಊರ್ ಬಿಕ್ಕೇಡಿ. ಇದೊಂದು ಮುದುಕಿ ಬಾಯಿಗೆ ಬಂದಂಗ ಬೈತತ್ತಾಗ. ಮುದುಕಿ ಮರ್ಯಾದೆ ಕೊಟ್ಟು ಮಾತಾಡು. ಮೊದ್ಲಿನಂಗ ಅಲ್ಲೀಗ ಫುಲ್ಲು ನಾವೆಲ್ಲ ಬದ್ಲಿ ಆಗ್ಯಾವ ಈಗ. ಹೌದು ಬಾರಿ ಬದ್ಲಿ ಆಗಿರ್ರಿ. ಏನ್ರಿ ಇದು? ಯವ್ವ ಆರಾಮ್ ಅನಿಸ್ತಿರ್ಬೋದಲ್ಲ. ಪೂಜೆ ಪುನಸ್ಕಾರ ಮನ್ಯಾಗ ಮುದ್ದೈದ ಮಕ್ಕಳು ಸೀರೆ ಉಡ್ಬೇಕು ಚಂದ. ಓಕೆ ಓಕೆ. ಓ ಇಂಗ್ಲೀಷ್ ಎಲ್ಲ ಮಾತಾಡಕತ್ತಿರಲ್ರಿ ಅತ್ತಿಯಾರ. ಅತ್ತಿ ದೌಡ ಅತ್ತಿ. ಒಬ್ಬಾ ಬಾಬಾ ಏನ್ಲಿ ಇದು ಗಿರಿಜಿ ನಿನ್ ವೇಷ ಭಾಷೆ. ಅರೇ ಶಾಂತಂದ್ರಕ ನಮ್ದಿಗೆ ನೋಡಿ ಇಲ್ಲಿ. ಏನ್ಲಿ ಗಿರ್ಜಿ ಇದು? ಹೂನ ಶಾಂತಕ ನಾ ತಗೊಂಡೆ 290 ತಗೊಂಡಿಂದ ಈಕಿ ಬಂದಿಂದ ನನಗೊಂದು ಕೊಡಿಸ್ಬೇಕಿಲ್ಲವ. ಎಷ್ಟು ಚಂದ ಐತಿ ಈ ಜಳಕ್ ಸೀರೆ ಸುತ್ಕೊಂಡು ಆ ಹೊಲಸು ಒಲಿ ಮುಂದೆ ಕುಂತು ಅಡಿಗೆ ಮಾಡಕ್ ಆಗವಲ್ತಯ್ಯವ್ವ. ಜಳ ಸುರಿದು ಜಳಕ್ ಆಗಾಕತ್ತೈತಲ್ಲೇ ಒಲಿ ಮುಂದೆ ಅನ್ನಕತ್ಲ. ಅದಕ್ಕೆ ಬಾ ನಿನಗೊಂದು 90 ಕೊಡಿಸ್ತೇನೆ ಅಂತೇಳಿ ಕರ್ಕೊಂಡಾಗ ಅಕ್ಕಿಗೂ 290 ಕೊಡ್ಸೇನಿ. ಏನು ನಿಮ್ ಗಂಡುಗಳು ಹಾಕೊಳಕ್ ಬಿಟ್ರ ಅಲ್ಲಿ? ನಾವೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟೇವೀಗ. ಶಾಂತಕ್ಕ ಮೇರೆ ಮರದೆ ಕುಚ್ ಬಿ ಬೋಲೇನ ಇದಕ್ಕೆ. ಅರೇ ಹಾಕಂಡ್ರೆ ಹಾಕಲಿ ಬಿಡಿ ಅಂತ ಸುಮ್ಕೆ ಆಗ್ಬಿಟ್ರಿ. ಮಂಗ್ಯ ತಾ ಕೆಡೋದಲ್ದ ಒನನೆಲ್ಲ ಕೆಡ್ಸಿತ್ತಂತ. ಈ ಹಡಿಬಿಟ್ಟಿ ತಾ ಮಾಡೋದಲ್ದ ಊರನ್ ಮಂದಿಗೆಲ್ಲ ಕಲ್ಸಾಕತ್ತಾವ. ಮುದುಕಿ ನಿಂಗೆ ಗೊತ್ತಿಲ್ವೇ? ನೀನು ಅತ್ತಾಗ ಹೋಗಿಲ್ಲ. ಅತ್ತಾಗೆಲ್ಲ ಹೋಗಲ್ಲಿ ಮ್ಯಾಗಿನ ಓಣ್ಯಾಗ ಬಡಿಗ್ಯಾರ ಓಣ್ಯಾಗ ಮ್ಯಾದರ್ ಓಣ್ಯಾಗ ಭಾಳ ಮಂದಿ ಹಾಕೊಳಕತ್ತಾರ ಈಗ ಇದನ್ನೆಲ್ಲ. ಗೊತ್ತನು? ಪ್ಯಾಟಿಯಿಂದ ಅಡ್ಡಾಡಿ ಹೊರಗೆ ಬಂದವರು ಊರ್ಲಿಂತ್ರ ಬಂದವರು ಹಾಕಾಕೊಂಡು ಕಲಿಸ್ಬಿಟ್ಟಾರ. ಏನಂದ್ರೆ ಶಾಂತಕ್ಕ ಈಗ ಏನಾಗ್ಬಿಟ್ಟದಂದ್ರೆ ಈ ಜಳಕ್ಕೆ ಸೀರೆ ಸುತ್ಕೊಂಡು ಹೌದೇನ ಯವ್ವ ನಾವು ಒಂದ್ ಸ್ವಲ್ಪ ಗಾಳಿ ಆಡ್ತತಿ. ಮೈ ಮ್ಯಾಗ ಅರಿವಿನೀ ಇಲ್ಲ ಅನಿಸ್ತತಿ. ಸೀರಿಕಿಂತ ಇನ್ನೂ ಜಾಸ್ತಿ ಮೈ ಮುಚ್ಚತಿ. ಗೊತ್ತನ? 90 ಚಂದ ಕಾಣ್ತತಿ. ಹೌದಿಲ್ಲ? ಅದಕ್ಕೆ ತಗೊಂಡೇನಿ ನೋಡವ ನಾ ಅಂತ. ನಿಂಗೂ ಬೇಕಂದ್ರೆ ಹೇಳಿ ಈಗ ತಗೊಂಡ್ಬರ್ತೇನೆ. ತಂದಾನಿ ಒಂದ್ ಐತಿ ಒಟ್ಟು ಮೈಯಾಗ ದೊಡ್ಡದಾಗೈತಿ ಹಿಡ್ಕೊಂಡಿಲ್ಲ. ಇನ್ನು ನೀ ಬೇಕಂದ್ರೆ ರೊಕ್ಕ ಕೊಡು, ಅದನ್ನ ಕೊಟ್ಬಿಡ್ತೇನಂತ. ಬೇಡ ಬೇಡ ಬೇಡ, ನನ್ನ ಹೆಂಡತಿಗೆ ಅಂತವೆಲ್ಲ ಏನು ಬೇಡೇ ಬೇಡ. ನಮ್ ಗಿಡಮೂಳು ಇದ್ದಂಗ ಇರ್ಲಿ. ಏನ ಇಂಥವೆಲ್ಲ ಹೊಲಸ್ತು ನೀವು ಇಂಥವೆಲ್ಲ ಕಲ್ಸಕ್ ಹೋಗ್ಬೇಡ್ರಿ ಗಿರ್ಜಕರ. ನಿಮ್ ಗಂಡಂತ್ರು ಸಡ್ಲು ಬಿಟ್ಟಾನಂತೇಳಿ ನಾವು ನನ್ನ ಹೆಂಡತಿ ನನ್ನ ಸಡ್ಲು ಬಿಡುದಿಲ್ಲ ಇಲ್ಲಿ. ಇಂಥವೆಲ್ಲ ನಮ್ಗೆ ಆಗಿ ಬರುದಿಲ್ಲ. ಇಂಥವೆಲ್ಲ ಅವ್ರು ಹಾಕೊಳ್ಳೋದು ಬೇಡ. ಏನ್ರಿ ಮಾನ ಮರ್ಯಾದಿದ್ದು ಹೆಣ್ಮಕ್ಳು ಹಾಕೋತಾರನ್ರಿ ಇವನ್ನೆಲ್ಲ? 90 ಅಂತ 90 ಅಂದ್ರೆ ಏನಂತ ಗೊತ್ತೇನ್ರಿ ನಿಮ್ಗೆ? ಬಾರ್ನ್ಯಾಗ ಕುಡಿತಾರಲ್ರಿ ಸೇರೆ ಆ ದಾರುಗಂತಾರ್ರಿ. ಇದಕ್ಕೂ 90 ಅಂತಾರಂತೀರಿ. ತೆಗಿರಿಪ್ಪ ನೀವು. ಏನ ಮಲ್ಯ ಅದ್ ಹೆಂಗ್ ಲೂಸ್ ಬಿಟ್ಟ ಹೆಂಡತಿನ? ಏನ್ರಿ ಗೌಡ್ರ ನೀವ್ ಹಿಂಗ ಅಂತೀರಿ? ಯಾಕ ಹೆಂಡತಿಯರ್ ಏನ್ ಇಷ್ಟ ಅದನ್ನ ಮಾಡ್ಲಿ ಬಿಡು ಅಂತ ಬಿಟ್ರ ತೇಪಕತ್ತನು? ಹಾಕೊಲ್ ಬಿಡ್ರಿ ಅಂತ ಬಿಟ್ಟಾನ ನನ್ ಗಂಡ. ಇಷ್ಟಕ್ಕೂ ನನ್ನ ಗಂಡನು ಮರ್ಬೋಡ ಚಡ್ಡಿ ಎಂತದ ಬನೀನ್ ಹಾಕೊಂಡ್ ಲಂಡಂಗಿ ಹಾಕೊಂಡ್ ಅಡ್ಯಾಡ್ತಾನ್ರಿ ಗಾಳಿಗೆ ಹವಾ ಸೇರು. ನೋಡೇನ ಹೇಳ್ರಿ ಅದನ್ನ ಹಾಕೊಂಡು ಅಡ್ಡಾಡುದು ನಮ್ಮನಿ ಇವ್ರ ಗತೆ ಬರ್ತಾನಲ್ಲ. ತೆಗಿರಿಪ್ಪ ಆತಗ. ಸೈ ನಾನು ಹೆಂಡತಿ ನನ್ನ ಸೊಸಿ ಇಂಥವೆಲ್ಲ ಏನ್ ಹಾಕೊಳ್ಳೋದಿಲ್ಲ. ಮಾವ ನನಗಂದ 90 ಕಡಿಸ. ಮಿಸ್ಗರು ಕೊಡಿಸ್ಲಿಲ್ಲ, ಫೋನು ಕೊಡಿಸ್ಲಿಲ್ಲ, ಏನು ಇಲ್ಲ. ಎಲ್ಲ ಊರನ್ ಮಂದಿ ಎಲ್ಲ ತಗೊಳಕತ್ರ. ನಮ್ಮನ್ಯಾಗ ಏನು ಇಲ್ಲ. ಶಾಂತಕ್ಕ ಒಮ್ಮೆ ಹಾಕೋ ಇದನ್ನ 90ನ. ಗಾಳಿ ಆಡ್ತೈತಿ ಒಂದ ಬರ ಹವಾ ಸೇರ್ ಅಂದ್ರೆ ಅಪ್ಪ ಜೀವ ಕಿಟ್ಟು ಸುಖ ಆಕೈತಿ. ಗೊತ್ತನ? ಅಡಿಬಿಟ್ಟಿ ಹಾಕಿನ ಕ್ಯಾರ್ಲೆ ಹೊಡಿಲ್ಲ ನಿನ್ನ. ನಿನ್ನ ಬಾಯಾಗನ ರೊಟ್ಟಿ ನನ್ನ ಸೊಸಿನ ಹಾಳಗೆಡಿಸ್ಬೇಕಂತ ಮಾಡಿ ನೀನು. ಇನ್ನೂ ಆ ಮುಳಿಗಂತದೆಲ್ಲ ಗೊತ್ತಿಲ್ಲ. ಅದಕ್ಕೊಂದು ಗೊತ್ತಾತಂದ್ರೆ ಅದನ್ನೊಂದು ಹಾಕೊಂಡು ಮೆರವಣಿಗೆ ಹೊಂಟು ನಿಂದಿರ್ತಾಳ. ನೀನು ಒಬ್ಬಕ್ಕೆ ಪಡಾಳಿ ಹಾರಿಸ್ಕೊಂತ ಊರು ತುಂಬ ಅಡ್ಯಾಡು. ನನ್ನ ಸೊಸಿಗೆ ಅವೆಲ್ಲ ಬೇಡ. ಊರನ್ ಮಂದಿ ಏನಂದವ್ರ ಅವೆಲ್ಲ ಹಾಕೊಳ್ಳೋ ವಯಸ್ಸನಾಕಿದೆ. ಹೂವ ನಾವಲ್ಲಿವ ಎಂತ ಚುರುಕ್ ಕೇಳಾಕತ್ತವ ನಿಮ್ಮ ಅತ್ತಿ ಕಿವಿ. ಏನಾರ ಇಂಥವ್ ಮಾತಾಡ್ದಾಗ ಕೇಳ್ತತ್ಯಾ? ಬೇಡಾಗಿದ್ದೆ ಬೇಕಾದ್ದೇನ್ರ ಹೇಳ್ದಾಗ ಕೇಳುದಿಲ್ಲ. ಆದ್ರೂ ಗಿರ್ಜಿ ನನಗಿಂತವೆಲ್ಲ ಬೇಡವ ಯವ್ವ. ವಯಸ್ಸಿಗೆ ತಕ್ಕಂಗಿರ್ಬೇಕು ಬಿಡ ಮನುಷ್ಯ. ನನಗಿಂತವ 90 ಪೈಂಟಿ ಕುಂಟಿ ಎಲ್ಲ ಏನು ಬೇಡವ. ನೀವ ಹಾಕೊಂಡಿರಲ್ಲ ಇನ್ನು ಹರಿದರದಿರಿ ಹಾಕೋರಿ. ಸೊಸಿ ಬಂದು ಮಮ್ಮಗೆ ಬಂದಿದ್ರಿ ಸತಿಗೆ ಮಮ್ಮಗೆ 2-3 ವರ್ಷ ತಾವಿರ್ತಿದ್ದ. ನನಗಿರಕ್ ಬೇಕು ಮುದಿಕೆ ಏನಿ. ಇನ್ನು ನನ್ನ ಸೊಸಿ ಹಾಕೊಂಡ್ರೆ ಹಾಕೋಲಿ ನೋಡನ್. ಬೇಕಂದ್ರೆ ಆಕಿ ಗಂಡಗೆ ಹೇಳಿ ತರ್ಸ್ಕೊಳಕ್. ಯಾಕ ಬೂಟ್ಲೆ ಬೀಳ್ಬೇಕ ನಿನಗ? ನಾ ಬ್ಯಾಡ ಅಂತ ಇಲ್ಲಿ ಹೇಳಾಕತ್ತೇನೆ ಮನಿ ಹಿರೇ ಮನುಷ್ಯ. ಮತ್ತ ತರ್ಸ್ಕೊಂಡ್ರೆ ತರ್ಸ್ಕೊಲಿ ಅಂತೇನ? ಏನ್ ಇಬ್ರು ಕುಣ್ಯಾಕ ಹೋಗ್ಬೇಕಂತ ಮಾಡಿರೇನ ರಸ್ತೆದಾಗ? ಅಲ್ಲ 90 ಹಾಕೊಂಡ್ರೆ 90 ಅಂದ್ರೆ 90
ನಾನು ಕಲ್ತಿದ್ದು ಅಂದರೆ ಇದ್ದಿದ್ದು ದಾವಣಗೆರೆ ಒಳಗೆ ಫಸ್ಟ್ ನಮ್ಮವಾರ ತವ್ರ ಮನೆ ಹುಬ್ಳಿ, ಸೌಸಿ ನಮ್ಮಪ್ಪಾರ ಮನೆ, ಇದು ನಮ್ಮವಾರ ಬೊಮ್ಮಸಮುದ್ರ. ಅಂದರೆ ನಾವು ಒಂದು ವರ್ಷದ ಕೂಸಿದ್ದಾಗ ನಮ್ಮವಾರ ವಲಸೆ ಹೋಗಿದ್ದಂತೆ ದಾವಣಗೆರೆ ದುಡ್ಕೊಂಡು ತಿನ್ನಕಂತೇಳಿ. ಇಲ್ಲಿ ಅತ್ತಿ ಏನೋ ಒಂದು ಸಮಥಿಂಗ್ ಪ್ರಾಬ್ಲಮ್ ಆಗಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ನನಗೆ ಅಲ್ಲಿದೆ ಅಭ್ಯಾಸ ಆಗಿತ್ತು. ಹಾಗಾಗಿ ನಾನು ರಜಾ ಕೊಟ್ಟಾಗ ವರ್ಷಕ್ಕೊಮ್ಮೆ ಬೊಮ್ಮಸಮುದ್ರಕ್ಕೆ ಬರ್ತಿದ್ದೆ. ಅಂದರೆ ಅವಾಗಿನ ಕಾಲಮಾನ ಹೆಂಗಿತ್ತಂದ್ರೆ ಸೈಡ್ ಬೇತಾಲಿ ತೆಗೆದ್ರೆ ನಮ್ಮ ಹಣ್ಣುಗಳು ಹೊಡ್ಯಾಕ ಬರ್ತಿದ್ರು. ಸೈಡ್ ಬೇತಾಲಿ ಮಂತ್ಯಾನಸ್ತ ಹೆಣ್ಮಕ್ಳು ತೆಗಿಯಂಗಿಲ್ಲ. ಇಷ್ಟು ಕಠೋರವಾಗಿ ಹೇಳ್ತೇನಂತ ತಪ್ಪಿಕೋಬೇಡ್ರಿ. ಅಂದ್ರೆ ಅವ್ರು ಅಂತಿದ್ದಿದ್ದು ಹೇಳಾಕತ್ತೇನೆ ನಾನು ನಿಮಗೆ, ನನಗೆ ಅಂತಿದ್ರು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಯಾರು ತಪ್ಪಿಕೋಬೇಡ್ರಿ. ಏ ಸುಳ್ಯಾರ ಗತಿ ಬೇತಲ್ ತಕೊಂಡು ಹೊಂಟಲ್ ನೀನು ತೆಗಿತೀನಿ ಏನಂತ ಅದನ್ನ ನಡಕ್ ಬೇತಲ್ ತಕೋ ಅಂತಿದ್ರು. ನನಗವಾಗಳು ಬರ್ತಿತ್ತು, ಹೆಂಗೆ ಮಾತಾಡ್ತಾರಲ್ಲ ಇವ್ರು ಅಂತೇಳಿ. ಆದ್ರೆ ಇಡೇ ಊರಾಗ ಯಾರು ಸೈಡ್ ಬೇತಲ್ಲಿ ತೆಗಿತಿದ್ದಿಲ್ಲ ಆವಾಗಿನ ಕಾಲದಾಗ. ಆಮೇಲೆ ಸಿಮ್ನಿ ಎಣ್ಣೆ ಅಕ್ಕಿ ಕೊಟ್ರೆ, ರೇಷನ್ ಕೊಟ್ರೆ, ಏನು ಬೇಕಾದಾಗಲಿ ಸಂತಿಗೆ ಹೋಗೋದಿರಲಿ ಮನೆಯಾನ ಗಣಸೂರೇ ಹೋಗೋದು. ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊಲಕ್ಕೆ ದುಡಿಯಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ, ದುಡಿದ್ರೆ ತಪ್ಪಿಲ್ಲ ಹೊಲದಾಗ. ಹೊರಗೆ ಮತ್ತೆ ನೌಕರಿ ಮಾಡಕ್ಕಂತೇಳಿ ಬಗಲಿಗೆ ಬ್ಯಾಗ್ ಹಾಕೊಂಡು ಹೊಂಟ್ರೆ 108 ಮಂದಿ 100 ಥರ ಆಡ್ಕೊತಿದ್ರು ಹಳ್ಳ್ಯಾಗ. ಅದೇ ಸಿಮ್ನಿ ಎಣ್ಣೆ ತರಕ ಅಕ್ಕಿ ಗೋಧಿ ತರಕ ಏನಾರು ಹೊಂಟ್ರು ಮುಗಿದು ಓದ್ಕತಿ ಇನ್ನೊಂದಲ್ಲಿ ಇರ್ತಿದ್ದಿಲ್ಲ. ಗಂಡು ಮಕ್ಕಳೇ ಪಾಳೆ ಕಚ್ಚೋದು, ಭಾಳ ಅಂದ್ರೆ ಸಣ್ಣ ಮಕ್ಕಳೇ ಅವರ ನಿಂದಿರ್ತಿದ್ರು ಅಷ್ಟೇ. ಅದು ಬಿಟ್ಟರೆ ವಯಸ್ಸಿಗೆ ಬಂದು ಹೆಣ್ಮಕ್ಳು ಮಂತ್ಯಾನಸ್ತ್ರ ಮದುವೆ ಆದ್ರೆ ಹೆಣ್ಮಕ್ಳು ಯಾರು ಅಲ್ಲಿ ಹೋಗ್ತಿದ್ದಿಲ್ಲ. ಅಯ್ಯೋ 1-2 ಸೀರೆ ನೆಲಕ್ಕೆ ತೆರಿ ಹೆಂಗೆ ಉಟ್ಕೊಂಡಿದ್ದಕ್ಕೆ ನಮ್ಮ ಅಕ್ಕ, ಅಯ್ಯೋ ನಮ್ಮ ಮಾವ ಹೆಂಗೆ ಹೊಡೆದಿದ್ನಕ್ಕಿನ್ ಗೊತ್ತನ, ಭಾಳ ಕೆಟ್ಟು ಹೊಡೆದಿದ್ದ. ಆಮೇಲೆ ಡೊಂಬ್ರಾಟ ಆಗಕತ್ತಿತ್ತು ಊರಾಗ. ಹೆಣ್ಮಕ್ಳು ಹೋಗಿ ನಿಂತು ನೋಡ್ಕೊಂತ ನಿಂದ್ರಂಗಿಲ್ಲ. ಮದುವೆ ಆದವರು ವಯಸ್ಸಿಗೆ ಬಂದವರು ಸಣ್ಣವ್ರು ಹೋಗ್ಬೋದು. ಹಂಗೆ ಹೋಗಿ ನಿಂತರು ಕೆಲವರು ಹೋಗ್ಲಿ ಬಿಡಂತ ಸುಮ್ಮನೆ ಇರ್ತಿದ್ರು. ಇನ್ನು ಕೆಲವರು ನಮ್ಮ ಅಣ್ಣ ನಮ್ಮ ಅಕ್ಕನ ಹೊಡೆದಿದ್ದ ಒಂದು ಬರ ಅಂದ್ರೆ ಬಾಯನ್ ರಗ ತಿಳಿದು ಅಲ್ಲಿಂದ ಹೊಡ್ಕೊಂತ ಕರ್ಕೊಂಬಂದು ನಾನು ಹೊಕ್ಕಿಯ ಇನ್ನೊಮ್ಮೆ ಗಣಸೂರಿದ್ದ ಕಡೆ ಅಂತೇಳಿ. ಅಯ್ಯೋ 1-2 ಅವು ಹೇಳಕತ್ರ. ಅಂದರೆ ಆ ಲೆವೆಲಿಗಿತ್ತು ಹೆಣ್ಣು ಮಕ್ಕಳನ್ನ ಒಂದು ಮನೆ ಒಳಗೆ ಹಿಡ್ತದ ಒಳಗೆ ಇಟ್ಕೋಬೇಕು, ಸಂಪ್ರದಾಯಬದ್ಧವಾಗಿರ್ಬೇಕು, ಹೊರಗಿನ ಗಣಸರು ಕೊಟ್ಟು ಮಾತಾಡಬಾರ್ದು ಅಲ್ಲ. ಅದು ಒಂದು ರೀತಿ ಒಳ್ಳೇದೇ. ಆಗಿಂದ ಏನೈತಲ್ಲ ಎಲ್ಲ ಗೋಲ್ಡನ್ ಡೇಸ್, ಅದು ಒಳ್ಳೇದದ, ಅದು ಭಾಳ ಒಳ್ಳೇದದ ಪದ್ಧತಿ. ಈಗೆಲ್ಲ ಫಾರ್ವರ್ಡ್ ಅಂತ ಬಿಟ್ಟುಕೊಟ್ಟು ಎಲ್ಲ ಬಿಟ್ಟು ಬಿಸಾಕಿ ಎಲ್ಲ ಏಕುಬಾಯಿಲೆ ಆಗ್ಯಾರ. ಊರಾಗ ಒಂದು 4 ಮಂದಿ ನಿಮ್ಮಂತರ ಶೇರ್ ಬಿಟ್ರೆ ಮುಗಿದು ಹೋದ್ ಕತಿ. ಊರ ಹದಗೇಡ್ಸ್ ಹೈದರಾಬಾದ್ ಮಾಡಿ ಕೈ ಬಿಡ್ತೀರಿ ನೀವು. ನಡ್ರಿ ಮಂತ್ಯಾನ್ ಬಾಳೆ ಇದ್ರ ಮಾಡ್ಕೊಂಡ್ ನಡ್ರಿ. ಅಯ್ಯೋ ಹಂಗ್ಯಾಕ್ ಮಾಡ್ತೀರಿ ಈಗ ಒಟ್ಟು ಮಾತಾಡಕತ್ತೆ ಬಿಡ್ರಿ. ಹೋಲಿ 90 ಹಾಕಿಸ್ಕೊಲಿಲ್ಲ ಅಂದ್ರೆ ಹಾಕೋಲಿಲ್ಲ, ಬೇಡಾದ್ರೆ ಬಿಡ್ರಿ. ನಮಗಂತೂ ಆರಾಮ್ ಅನ್ಸೈತಿ ಹಾಕೊಂಡೇವಿ. ಒಳಗೇನಾರು ಕೆಲಸ ಇದ್ರು ನೋಡ್ ನಡಿ. ಕೆಲಸ ಆತನ್ಲೇ ಗಿರ್ಜಿ ಆಗ್ಬಿಡ್ತತ್ವ ಶಾಂತಕ್ಕ. ಬಳತ್ತಾಗುದಿಲ್ಲ ನಮ್ಮ ಮನ್ಯಾಗ. ಮಿಸ್ಗರ ಐತಿ ಏನ್ ನಾವೇನ್ ಒಳಗ್ ಕುಟ್ಬೇಕು ರುಬ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಬಡ ಮಿಕ್ಸಿಗೆ ಹಾಕ್ಬಿಡ್ತೇವಿ. ಮಸ್ತ್ ಎಲ್ಲ ಹಾಕಿ ರುಬ್ಬುನ್ನಗಕತಿ ಮಸ್ತ್ ಅಡಿಗೆ ಮಾಡಿ ಕೈ ಬಿಟ್ಬಿಡ್ತೇವಿ. ಇವತ್ತು ಬೆಳಗ್ಗೆ ದಾಸಿ ಮಾಡಿದ್ನಿ. ನಿನ್ನೆ ಉದ್ದಿನ ಬೇಳೆ ಅಕ್ಕಿ ಹಾಕಿದ್ನಿ. ಹಾಕಿ ಮತ್ತಿನ ಒಳ್ಳಾಗ ಕುಟ್ಟುದಾದ್ರೆ ಒಳಕಲ್ಲಾಗ ಅರಿದಾದ್ರೆ ನಾ ಹಾಕ್ತಿದ್ದಿಲ್ಲ ಕಡಿಮೆ. ಈಗೇನೋ ಮಿಸ್ಗರ ಐತಿ ಮನ್ಯಾಗ ಬೇಕಾದಂಗೆ ಹಾಕ್ಬಿಡ್ತೇನೆ 2 ದಿನಕ್ಕೊಮ್ಮೆ. ಬಿಸಿ ದಾಸಿ ಆಲೂಗಡ್ಡಿ ಪಲ್ಯ ತಿಂದ್ಬಿಡ್ತೇವೆ ನೋಡುವ. ಈಗಂತ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಬೇಕಂದಿದ್ದ ಮಾಡ್ಕೊಂತೇವೆ ನೋಡುವ. ಈಗಾರ ಅತ್ತೆಯರ ನೋಡ್ರಿ ಇಲ್ಲಿ ಮಿಸ್ಕರಿದ್ರು ದೌಡ್ ಕೆಲಸಕ್ಕ ಒಂದು ಅಡಿಗೆ ಮನ್ಯಾಗ ನಾನು ದಾಸಿಗೆ ಹಾಕ್ಬೇಕನ್ನಿ. ಆದ್ರೆ ಒಳ್ಳಾಗ ರುಬ್ಬ ಅಷ್ಟೊತ್ತಿಗೆ ರಟ್ಟಿ ಬಿದ್ದು ಹೋಗತ್ತಪ್ಪ, ಅದಕ್ಕೆ ಹಾಕಿದ್ದಿಲ್ಲ. ಅತ್ತೆಯರ ಮಿಸ್ಗರ ತರಿಸ್ಕೊಡ್ರಿ. ಅತ್ತೆ ಮಿಸ್ಗರ ತರಿಸ್ಕೊಡ ಅಂದ್ರೆ ದಡಗ್ನ ಕೆಲಸ ಆಕತಿ. 2 ದಿನಕ್ಕೊಮ್ಮೆ ದಾಸಿ ಮಾಡಕ್ ಬೇಸಕತಿ. ಯವ್ವ ನಿನ್ ಗಂಡು ಬರ್ಲಿ ಹೇಳ್ತೀನಿ. ಪಾಪ ಅದು ಒಂದು ಗಾಡಿ ತಗೋಬೇಕಂತ ಬಡದಾಡಕತ್ತೈತಿ. ಏನ್ ಮಾಡ್ತತಿ ಯಾರಿಗೆ ಗೊತ್ತು. ಶಾಂತಕ್ಕ ನಾವು ಇನ್ನೂ ಭಾಳ ಹಿಂದುಳಿದೇವೆ ಯವ್ವ. ಶಿಟ್ಯಾನ್ ಮಂದಿ ಏನೇನೆಲ್ಲ ಕಲ್ತಾರ ಗೊತ್ತನು ಯವ್ವ. ನಾವಲ್ಲವ ಯವ್ವ ತಗ ಇದು ಏನದು ಅದು ಎಂತೆಂಥವೋ ಸಾಮಾನು ಮನ್ಯಾಗ. ಆಮ್ಯಾಗ ಅರ್ಬಿ ಒಗ್ಯಾಕೊಂತಾರ ಬ್ಯಾರೆ. ಆಮೇಲೆ ಏನೋ ಮನಿ ಅಂತರು ಅವು ಎಂತೆಂಥವೋ ಕಲ್ಲು ಗಿಲ್ಲು ಹಾಕ್ಸ್ಯಾರ, ಪಟ್ಟಿಗಲ್ಲು ನುಣು ಅಂತತ್ ನೋಡು. ಆಮ್ಯಾಗ ಇಲ್ಲಿ ಹೆಣ್ಮಕ್ಳು ಪ್ಯಾಟಿಗೆ ಹೋದ್ರೆ ಬೈತಾರಿಲ್ಲ ಯವ್ವ. ಅಲ್ಲಿ ಹೆಣ್ಮಕ್ಳ ರೇಷನ್ ತರೋದು, ಹೆಣ್ಮಕ್ಳ ಚಿಮ್ನಿ ಎಣ್ಣೆ ತರಕ್ಕೆ ಹೋಗುದು, ಹೆಣ್ಮಕ್ಳ ಮುಂದೆ ನೋಡು ಗಣಸೂರು ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರ ಯವ್ವ. ನಮ್ಮ ಊರ ಒಂದು ನಮನಿ ಬೇರೆವಾ, ಅಲ್ಲಿ ಹುಬ್ಬಳ್ಳಿ ಪ್ಯಾಟಿ ಇಲ್ಲೇ ಒಂದು ನಮನಿ ಬೇರೆ ಐತಿ. ಅಲ್ಲ ಶಾಂತಕ್ಕ ಇನ್ನೊಂದು ಏನೋ ಕೇಳ್ಬೇಕನ್ ನೀವ. ಮೊನ್ನೆ ನಿನ್ನ ಮಗಳ ಗಂಡ ಅವ್ರ ಮಾವ ಬಂದಿದ್ರಲ್ಲಿ ಏನಂತ? ಮಗಳಿಗೆ ಮಕ್ಕಳಾಗಿಲ್ಲಲ್ಲ, ಅದಕ್ಕೆ ಗಂಡಿಗೆ ಇನ್ನೊಂದು ಲಗ್ನ ಮಾಡ್ತಾರಂತವ. ಅಯ್ಯೋ ಪಾಪ ನೋಡು ಏನು ಮಾಡ್ಬೇಕು ನೋಡಿ ಶಾಂತಕ್ಕ ಹಿಂಗಾದ್ರೆ. ಏನು ಮಾಡಕ್ಕೇತವ. ಬ್ಯಾಡ ಅಂತ ಹೋಗಿ ಹೇಳಿದ್ರೆ ಕೇಳ್ತಾರ ನಮ್ಮ ಮಾತವ್ರು. ಊರನ್ ಮಂದಿನ ಹ್ಞೂ ಅಂತಾರ, ಪಂಚಾಯತಿಯರ ಹ್ಞೂ ಅಂತಾರೆ, ಎಲ್ಲರೂ ಹ್ಞೂ ಅಂತಾರೆ. ಮತ್ತು ಅವ್ರ ವಂಶಕ್ಕೆ ವರಸ್ತಾರೆ ಬ್ಯಾಡನ ಅಂತ ಕೇಳ್ತಾರೆ. ಏನು ಹೇಳ್ಬೇಕು ಇದಕ್ಕೆ? ಬೇಲಿನ ಎದ್ದು ಹೊಲ ಮೇಯಾಕತ್ತೈತಿ. ಹೆಣ್ಮಕ್ಳಿಗೆ ಎಲ್ಲ ಐತಿ ಬಿಡ ಗಿರ್ಜಿ ಕಿಮ್ಮತ್ತು. ಹೆಣ್ಮಕ್ಳ ಪಾಡು ಕೇಳೋರಿಲ್ಲವಾ, ಕೇಳೋರಿಲ್ಲ. ಮತ್ತು ನಿನ್ನ ಸುಸಿಗೂ ಆಗಿಲ್ಲಲ್ಲ, ಗೌಡ್ರು ಹಂಗೆ ಅಂತಾರನು ಅಂತಾರ ಕರೆ. ನನ್ನ ಮಗ ಒಪ್ಪವಲ್ಲ. ಅಲ್ಲೇ ಏನಾಗೈತಂದ್ರೆ ಅವ್ರ ಅಪ್ಪ ಅವರ ವಿಸಾ ತೊಗೊಂಡು ಸಾಯ್ತೇನೆ ಅನ್ನಕತ್ತಾರಂತ. ಆ ಕಾರಣಕ್ಕೆ ಪಾಪ ಅದು ಹೆದರಿ ಬಾಯಿ ಮುಚ್ಕೊಂಡು ಹಾಕಿ ಗಂಡ ಸುಮ್ಮನದಾನ. ಅವನಿಗೂ ಮನಸ್ಸಿಲ್ಲ ಇನ್ನೊಂದು ಮಾಡ್ಕೊಳ್ಳೋದು. ಮತ್ತು ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ನೋಡು ಪಾಪಲ್ಲ ಕಸ್ತೂರಿ. ಪಾಪ
ಪಾಪ ಅಂತ ಕೇಳ್ತೀವ. ನನ್ನ ಮಗಳು ಯಾರಿಗೆ ನನ್ನೇ ಮಾಡಿದ್ಲ ಏನ? ದೇವ್ರ ಪರಮಾತ್ಮ ಇಂಥದೊಂದು ಆಕಿ ಹಣಿ ಒಳಗೆ ಬರೆದು ಬಿಟ್ನವ ಯವ್ವ, ಇಂಥದೊಂದು ಬರೆದು ಬಿಟ್ಟ. ನನ್ನ ಮಗಳು ಹೆಂಗಿರ್ಬೇಕಿತ್ತು? ಅಂತ ದೊಡ್ಡ ಮನೆಗೆ ಕೊಟ್ಟನಲ್ಲ ನನ್ನ ಮಗಳನ್ನ ಅಂತೇಳಿ ಭಾಳ ಖುಷಿಯಾಗಿತ್ತೆ ಗಿರ್ಜಿ ನನಗೆ. ಆದ್ರೆ ಯಾಕಾರ ಕೊಟ್ಟನವ? ಎಲ್ಲಾರ ದುಡ್ಕೊಂಡು ತಿನ್ನೋ ಕಡೆ ಕೊಟ್ಟಿದ್ರು ಬೇಸಿತ್ತಲ್ಲ ಯವ್ವ. ಇವತ್ತು ಗಂಡನ ಕೊಟ್ಟು ನೆಮ್ಮದಿಯಾಗಿರ್ತಿದ್ಲು. ಈಗ ಹೆಂಗಾಗಿತ್ತು ಗೊತ್ತೇನ ಗಿರ್ಜಿ? ಅವ್ರದ್ದು ಈಡಗೆ ಗಿಡಗಣ್ಣಿ ಆಸ್ತಿನ ಐತಿ, ಜಗ್ಗಟ್ಟು ಕುಂತ್ರು ಸುಟ್ರು ಸುಡ್ಲಾರ್ದಷ್ಟು. ಮತ್ತು ಮನೆಗೊಂದು ವಾರಸ್ತಾರ ಬೇಕಲ್ಲವ, ಆಸ್ತಿ ಯಾರು ಹೆಣಕ್ಕಿಟ್ಟು ಹೋಗ್ಬೇಕು ಅವ್ರು. ಹಾಗಾಗಿ ಇಷ್ಟು ಆಸ್ತಿ ನಾವು ಯಾರಿಗೆ ಕೊಡ್ಬೇಕು? ನಮ್ಮ ವಂಶದ ಬೇಕಂತೇಳಿ ಇನ್ನೊಂದು ಮಾಡಾಕತ್ತಾರ. ಸ್ವಲ್ಪ ತಾಳ್ಮೆ ತೊಗೊಂಡು ಇನ್ನೊಂದು ದಿನ ನೋಡಿದ್ರೆ ಅಕ್ಕತಿ. ನೋಡಕ್ಕೆ ತಯಾರು ಅವರಿಲ್ಲ. 6 ವರ್ಷ ಆಯ್ತು, ಇನ್ನೂ ಎಷ್ಟು ಕಾಯ್ಬೇಕು ಅಂತಾರೆ. ಒಂದು ರೀತಿ ಈ ದೇವ್ರನ್ನ ಯಾಕೆ ಸುಮ್ಮನೆ ಹಿಂಗೆ ಬಿಟ್ಟಾನ ಗೊತ್ತಿಲ್ಲ. 6 ವರ್ಷದಿಂದನು ಒಮ್ಮೆರ ನಿಂತು ಹೋಗಿದ್ರೆ ಮನುಷ್ಯಾಗ ಒಂದು ಸೂಚನೆನಾರ ಇರ್ತಿತ್ತು. ನಿಂತು ಸತಿಗೆ ಹೋಗಿಲ್ಲ ಆಕೆಗೆ. ಏನು ಮಾಡ್ಬೇಕಂತೇಳಿ ಗೊತ್ತಾಗವಲ್ತವ. ಮತ್ತೆ ಎಲ್ಲಾರು ನಿನ್ನಂಗ ಇರ್ತಾರಂತ ಮಾಡಿಯೇನು? ನೀನು ಇನ್ನೊಂದು ಲಗ್ನ ಮಾಡ್ಲಾರ್ದ ಕುಂದ್ರು ಕಡಿಗೆ ವಂಶಕ್ಕೆ ಒಂದು ಉದ್ದಾರ ಇಲ್ದಂಗ, ವಂಶ ಮುಂದರ್ಲಾರ್ದಂಗ ಮಾಡಿಬಿಡುವಂತಿ. ಜೊತೆಗೆ ಇದೊಂದು ಸಮಾಧಾನ ಮಾಡ್ಕೊ ಶಾಂತಕ್ಕ. ಏನು ಮಾಡಕತ್ತೈತಿ ಹೇಳು? ಬರ್ತೇನವ ಶಾಂತಕ್ಕ, ಹೊಕ್ಕನ್ ನಂದು ಕೆಲಸದವ ಮನ್ಯಾಗ. ಗಿರ್ಜಕ್ಕರ, ಇನ್ನೊಂದ್ಸಲ ಪೇಟಿ ಕಡೆ ಹೋದ್ರೆ ನಮ್ಮ ಅಪ್ಪ ಕೊಟ್ಟಿದ್ ರೊಕ್ಕ ನಾ ತೆಗೆದಿಟ್ಕೊಂಡೇನಿ, ಕೊಡ್ತೇನೆ ಬೇಕಾರೆ ನಾನು ನಿಮಗೆ. ನನಗೂ 290 ತಂದು ಕೊಡ್ರಿ. ತರ್ತೇಂತ. ಅಯ್ಯೋ ಈ ಮನ್ಯಾಗ ನನ್ನ ಮಗನ ಮಾತಿಗೆ ಕಿಮ್ಮತ್ತಿಲ್ರಿ. ಬಿಡು ನೀರಾಕ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಜಿಗ್ಯಾತಾವ ಇದೆ ಅಲ್ಲಿ ಮೀನ ಅಲ್ಲಿ ಜಿಗ್ಯಾತಾವ ಮೀನ ಜಿಗ್ಯಾತಲೆ ಅಲೆ ಮೀನ್ ಜಿಗ್ಯಾತಾವ
ಹಳ್ಳಿ ಮರಿ ಕೆಲಸ ಫೋಟೋ ಹೊಡ್ಕೋಬೇಕ ಏನ್ ಮಾಡ್ಬೇಕ ಗಿಡದ ಬಿಡದಾಗಿ ನಮ್ಗೆ ಬೇಕಾಗ್ತದೆ